ಚಿಕ್ಕಮಗಳೂರು ನಗರದ ಕೆಎಂ ರಸ್ತೆಯಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ನೌಕರರು ಗ್ರಾಹಕರು ಅಡವಿಟ್ಟಿದ್ದ ಚಿನ್ನವನ್ನು ಮಾರಿ ಗ್ರಾಹಕರಿಗೆ ಮೋಸ ಮಾಡಿದ್ದಾರೆ. ಆದ್ದರಿಂದ ಗ್ರಾಹಕರು ಅಡವಿಟ್ಟ ಚಿನ್ನವನ್ನು ಗ್ರಾಹಕರಿಗೆ ವಾಪಸ್ ಕೊಡಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೆಎಂ ರಸ್ತೆಯಲ್ಲಿರುವ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಂದೆ ಪ್ರತಿಭಟನೆ ನಡೆಸಿ ಧಿಕ್ಕಾರವನ್ನು ಕೂಗಿದರು. ಎಲ್ಲಿವರೆಗೆ ಹೋರಾಟ? ನ್ಯಾಯ ನಮಗೆ ಬೇಕೇ ಬೇಕು. ನ್ಯಾಯ ನಮಗೆ ಬೇಕೇ ಬೇಕು. ಗ್ರಾಹಕರ ಒಡವೆ ಬೇಕೇ ಬೇಕು. ಗ್ರಾಹಕರ ಒಡವೆ ಬೇಕೇ ಬೇಕು. ಗ್ರಾಹಕರನ್ನು ವಂಚಿಸುತ್ತಿರುವ ಬ್ಯಾಂಕಿಗೆ ಗ್ರಾಹಕರನ್ನು ವಂಚಿಸುತ್ತಿರುವ ಬ್ಯಾಂಕಿಗೆ ಗ್ರಾಹಕರ ಒಡವೆ ಗ್ರಾಹಕರ ಒಡವೆ ಬೇಕೇ ಬೇಕು. ಗ್ರಾಹಕರನ್ನು ವಂಚಿಸುತ್ತಿರುವ ಬ್ಯಾಂಕಿಗೆ ಗ್ರಾಹಕರನ್ನು ವಂಚಿಸುತ್ತಿರುವ ಬ್ಯಾಂಕಿಗೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಏತಕ್ಕಾಗಿ ಹೋರಾಟ? ಎಲ್ಲಿ ತನಕ ಹೋರಾಟ? ಎಲ್ಲಿ ತನಕ ಹೋರಾಟ? ನ್ಯಾಯ ನಮಗೆ ಬೇಕೇ ಬೇಕು. ನ್ಯಾಯ ನಮಗೆ ಬೇಕೇ ಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷರಾದ ಗುರುಶಾಂತಪ್ಪ ಅವರು ಮಾತನಾಡಿ, ಆದಷ್ಟು ಬೇಗ ಗ್ರಾಹಕರ ಚಿನ್ನವನ್ನು ಗ್ರಾಹಕರಿಗೆ ವಾಪಸ್ ಕೊಡಬೇಕು. ಇದು ಸಾಂಕೇತಿಕ ಪ್ರತಿಭಟನೆ. ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ವ್ಯವಸ್ಥಾಪಕರೇ, ನಾವು ಕರ್ನಾಟಕ ರಾಜ್ಯ ರೈತ ಸಂಘದವರು ನಮಗೆ 145 ಜನ ನೊಂದ ಗ್ರಾಹಕರ ದೂರಿನ ಆಧಾರದ ಮೇಲೆ ನಾವು ನಮ್ಮ ಬ್ಯಾಂಕಿನ ಮುಂದೆ ಈ ದಿನ ಸಾಂಕೇತಿಕವಾಗಿ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ನಂತರ ತಾವು ಈ 145 ಜನ ಗ್ರಾಹಕರ ಚಿನ್ನವನ್ನು ಏನು ಒತ್ತೆ ಇಟ್ಟಿದ್ರು ತಮ್ಮ ಬ್ಯಾಂಕ್ನಲ್ಲಿ, ಆ ಚಿನ್ನವನ್ನು ತಾವು ತಕ್ಷಣ ಗ್ರಾಹಕರಿಗೆ ನೀಡದೇ ಹೋದರು. 140 ಜನ ಇದ್ದಾರೆ ಸರ್. ಅದು 50 ಜನದೇ ಒರಿಜಿನಲ್ 90 ಜನ 90 ಜನದ್ದು ಅದೇ ಬ್ಯಾಂಕ್ ಲಾಸ್ ತಗ್ತಾ ಇದೆ. ಬ್ಯಾಂಕ್ ಕ್ಲೋಸ್ ಅಂದರೆ ನೀವು ಹೇಳ್ತಿರೋದು ಗ್ರಾಹಕರೇ ನಕಲಿ ಚಿನ್ನ ಕೊಟ್ಟಿದ್ದಾರೆ ಅಂತ? ಅದೇ ಹೇಳಿ. ಸ್ಟಾಫ್ ಸರ್, ನಾನು ಕಸ್ಟಮರ್ ಅಕೌಂಟ್ ಯೂಸ್ ಮಾಡಿ ಫೇಕ್ ಗೋಲ್ಡ್ ಮಾಡಿ ಅಲ್ಲೂ ಒರಿಜಿನಲ್ ಚಿನ್ನ ಇಲ್ಲ. ಒರಿಜಿನಲ್ ಚಿನ್ನ 50 ಜನದಿ ನಿಯರ್ಲಿ 50 ಜನದಿ. ನೀವೇನು ಹೇಳ್ತಾ ಇದ್ದೀರ ಅಂದರೆ 145 ಜನನೋ 150 ಜನ ಏನು ಗ್ರಾಹಕರದ್ದು ಚಿನ್ನ ನಿಮ್ಮ ಬ್ಯಾಂಕಿಗೆ ಅವ್ರು ತಂದು ಇಡುವಾಗ ಅದು ಅಸಲಿ ಇತ್ತು. ಅದನ್ನು ಇಟ್ಕೊಂಡು ನೀವು ಅಡಮಾನ ಮಾಡಿಕೊಂಡು ದುಡ್ಡು ಕೊಟ್ಟಿದ್ದೀರಿ ರೈತರಿಗೂ ಹಾಗೂ ಗ್ರಾಹಕರಿಗೂ. ಆದರೆ ನಿಮ್ಮ ಬ್ಯಾಂಕಿನ ಸಿಬ್ಬಂದಿಗಳು 50 ಜನಗಳ ಅಸಲಿ ಚಿನ್ನವನ್ನು ಬಿಟ್ಟು ಉಳಿದವ್ರದನ್ನು ನಕಲಿ ಚಿನ್ನವನ್ನು ಅಲ್ಲಿಟ್ಟು ಅದನ್ನು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮ್ಯಾನೇಜರ್, ನನಗೆ ಬುಧವಾರದವರೆಗೂ ಸಮಯ ನೀಡಿ ನಾನು ಮೇಲಾಧಿಕಾರಿಗಳೊಂದಿಗೆ ಚರ್ಚಿಸಿ ಗ್ರಾಹಕರ ಚಿನ್ನವನ್ನು ಗ್ರಾಹಕರಿಗೆ ಕೊಡಿಸಲು ಒತ್ತಾಯಿಸುತ್ತೇನೆ ಎಂದು ಭರವಸೆ ನೀಡಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಪರ್ವತೇಗೌಡ, ರಮೇಶ್, ರಘು, ಶಂಕರ್ ಹಾಗೂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಚಿನ್ನವನ್ನು ಅಡವಿಟ್ಟಿದ್ದ ಗ್ರಾಹಕರು ಉಪಸ್ಥಿತರಿದ್ದರು.